ಯಾಕಂದರೆ ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದಿರು ನಮ್ಮ ಅಜ್ಜಿಯರು ಚಿಕ್ಕವರಿದ್ದಾಗ ಹಿಡಿದು ನಾಯಿಗೆ, ಬೆಕ್ಕಿಗೆ, ಭಿಕ್ಷುಗೆ, ದನಕ್ಕೆ ಪ್ರತಿಯೊಬ್ಬಕ್ಕೂ ಕೊಡೋದನ್ನು ಕಲಿಸುತ್ತಾರೆ. ದುರ್ದೈವ ಈಗ ಬೇಡೋನೇ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ. ಸಿಗೋದಿಲ್ಲ ಅಂತ ಗೊತ್ತಿದ್ದರೂ ಬೇಡೋದು ಬಿಡೋದಿಲ್ಲ. ಅಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ನೌಕರಿಯನ್ನು ಬಿಟ್ಟು ಇವತ್ತು ರೈತರಿಗಾಗಿ ತಮ್ಮನ್ನು ತಾನು ಸಮರ್ಪಣೆ ಮಾಡಿಕೊಂಡು ದುಡಿಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ತುಂಬ ಸಂತೋಷದ ಸಂಗತಿ. ಒಂದು ವಿಪರ್ಯಾಸದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಮುಖ್ಯವಾಗಿ ಈ ದೇಶದ ರೈತ ಚೆನ್ನಾಗಿ ಆಗಬೇಕಾದರೆ ಅವನು ಕುಡಿಯುವ ನೀರು, ತಿನ್ನುವ ಅನ್ನ, ದೊರಕುವ ಗಾಳಿ ಮೂರೂ ಸ್ವಚ್ಛವಾಗಿರಬೇಕು. ದುರ್ದೈವದಿಂದ ನಾನು ಕಂಡಂತೆ, ಯಾಕಂದರೆ ಅನೇಕ ಸಲ ಹಳ್ಳಿಗೆ ಹೋದಾಗ ಊಟ ಮಾಡುವ ಅವಕಾಶ ಸಿಗ್ತದೆ, ಅವ್ರ ಜೊತೆಗೆ ಕೂಡುವ ಅವಕಾಶ ಸಿಗ್ತದೆ. ಎಷ್ಟರ ಮಟ್ಟಿಗೆ ಹಳ್ಳಿ ಕೆಟ್ಟುಬಿಟ್ಟಿವೆ ಅಂದರೆ ತಮ್ಮೂರಾಗ ಏನೋ ಮಾಡಿದ್ರೆ ನಮಗೆ ಕೊಡಂಗಿಲ್ಲ. ನಾವು ಒಂದು ಗಾಡಿಯಾಗ ಹಳ್ಳಿಗೆ ಹೊಂಟ್ರೆ ನಮ್ಮ ಹಿಂದೆ ಇನ್ನೊಂದು ಗಾಡಿಯಲ್ಲಿ ಹೂವನೂ ಬರ್ತವೆ, ವಾಟರ್ ಬಾಟ್ಲಿನೂ ಬರ್ತವೆ, ಬಾಳೆಹಣ್ಣು ಬರ್ತವೆ, ಹೋಟೆಲ್ದಿಂದ ಖಾರನೂ ಬರ್ತವೆ. ಹಳ್ಳಿ ದಿನಸು ಒಂದು ನಮಗೆ ಕೊಡಂಗಿಲ್ಲ. ನಮಗೆ ಕೊಟ್ಟೆ ಊರಾಗಿಂದ ಹೊರಗೆ ಹಾಕಿಬಿಡ್ತಾರೆ. ಇಂಥ ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗ ನಾವು ಬಾಟ್ಲಿ ನೀರು ಕುಡಿತಾ ಇದ್ದೀವಿ. 7 ವರ್ಷಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಬಂತು. 100 ಬಾಟ್ಲಿ ನೀರಿನಲ್ಲಿ 77 ಬಾಟ್ಲಿ ನೀರು ನಕಲಿ ಇದೆ. ಆದರೂ ನಾವು ಬಾಟ್ಲಿ ಕುಡಿಯೋದು ಹೆಚ್ಚೇ ಮಾಡೀವಿ, ಕಡಿಮೆ ಮಾಡಂಗಿಲ್ಲ. ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ದುಡ್ಡು ಎಲ್ಲಿ ಖರ್ಚು ಮಾಡಬೇಕು ಮಾಡಬಾರ್ದು ಅಂತಲೂ ನಮಗೆ ಗೊತ್ತಿಲ್ಲ. ನಾನೊಂದು ಸಣ್ಣ ಅಧ್ಯಯನ ಮಾಡಿದ್ದೇನೆ. ಟ್ರೈನಲ್ಲಿ, ವಿಮಾನದಲ್ಲಿ, ಬಸ್ನಲ್ಲಿ, ಬೇರೆ ಬೇರೆ ಪ್ರಸಂಗಗಳಲ್ಲಿ, ಸಮಾರಂಭಗಳಲ್ಲಿ ಈ ಬಾಟ್ಲಿಗಳನ್ನು ನಾನು ತುಂಬ ನೋಡ್ತೇನೆ. ಒಂದು ಅಧ್ಯಯನದ ಪ್ರಕಾರ ಒಂದು ಬಾಟ್ಲಿ ಕೀಮತ್ ಏಟಂತ ನಿಮಗೆ ಗೊತ್ತಿದೆ. ಸಮಗ್ರ ಭಾರತದಲ್ಲಿ ಎಷ್ಟು ಮಾರಾಟ ಆಗಬಹುದು ನೆನಪಾಕಿ. 60% ನೀರು ನಾವು ಚೆಲ್ತೇವೆ ಅಥವಾ ಬಿಸಾಡ್ತೇವೆ. ಬಾಟ್ಲಿ ನೀರು ಹೇಳುತ್ತೀನಿ. ಯಾವುದನ್ನು 10, 15, 20 ರೂಪಾಯಿ ಕೊಟ್ಟು, ವಿಮಾನದಲ್ಲಿ 75 ರೂಪಾಯಿ ಕೊಟ್ಟು ತಗೋತಾರೆ. ಒಂದು ಗುಟ್ಟು ಕುಡಿದು ಅಲ್ಲೇ ಇಟ್ಟು ಹೊಂಟು ಬಿಡ್ತಾರೆ. ಇದಕ್ಕೆ ದುಡ್ಡಿದೆ. ಆದರೆ ಒಳ್ಳೆಯ ಆಹಾರ ತಿನ್ನಲಿಕ್ಕೆ ನಮಗೆ ಪುರ್ಸತ್ತಿಲ್ಲ. ಈಗ ಅಜ್ಜಿಯವ್ರು ಹೇಳಿದವರು ಮನೆಯಲ್ಲಿ ತಿಂಡಿ ಮಾಡುವ ಬಗ್ಗೆ. ಮೊದಲು ಅಮ್ಮ ತಿಂಡಿ ಮಾಡಲಿಕ್ಕೆ ತಯಾರಾಗಬೇಕಲ್ಲ. ಈಗ ಅನೇಕ ಮನೆಗಳಿಗೆ ಹೋದರೆ ಹೋಟೆಲ್ದಿಂದಲೇ ಇಡ್ಲಿ ವಡೆ ಬಂದಿರ್ತದೆ. ಮತ್ತು ಆ ಇಡ್ಲಿ ಎದರಿಂದ ಮಾಡಿರ್ತಾರಂದರೆ ರೇಷನ್ ಅಂಗಡಿಗೆ ಬಂದಿವು ಏನಿರ್ತಾವಲ್ಲ ಅಕ್ಕಿ, ಅವು ಬಂದವರೆಲ್ಲ ಒಯ್ದು ಮಾರಿರ್ತಾರೆ. ಅದು ಮತ್ತೆ ಪುಡಿಯಾಗಿ ನಮ್ಮಲ್ಲಿ ಇಡ್ಲಿಯಾಗಿ ತಿನ್ನಲಿಕ್ಕೆ. ನನ್ನ ಬೇಡಿಕೆ ಏನಪ್ಪ ಅಂತಂದರೆ, ಈ ಅಯೋಧ್ಯ ಕೃಷಿ ಅಕಾಡೆಮಿಯ ಆದರಣೀಯ ಮಹಾಂತೇಶ್ ಅವರು ಮತ್ತು ಬರ್ತಾ 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 ಅವ್ರದ್ದೊಂದು ದೊಡ್ಡ ಟೀಮ್ ಆಗ್ತದೆ. ಯಾಕಂದರೆ ಎಲ್ಲ ರೈತರ ಜೊತೆಗೆ ಸಂಬಂಧ ಇಟ್ಕೊಳ್ಬೇಕಾದರೆ ಅಲ್ಲಲ್ಲಿ ಕೆಳ ಹಂತದ ಅಧಿಕಾರಿಗಳು ಇರ್ತಾರೆ. ನಿಮ್ಮ ಎಲ್ಲ ಕೆಲಸಗಳ ಮಧ್ಯದಲ್ಲಿ ನಿಮ್ಮ ಗಳಿಕೆ ಏನು ಮಾಡೋದದ, ಅವರಿಗೇನು ಒಳ್ಳೆಯ ವಿಚಾರ ಕೊಡೋದಿದೆ. ಸಸಿ ನೆಡುವುದರಿಂದ ಹಿಡಿದು, ಭೂಮಿ ಹದ ಮಾಡುವುದರಿಂದ ಹಿಡಿದು, ಬೆಳೆ ಬೆಳೆಯುವುದರಿಂದ, ಫಲ ಒಳ್ಳೆಯ ರೇಟಿಗೆ ಮಾರಾಟ ಮಾಡುವವರೆಗೆ, ಸ್ಟೋರ್ ಮಾಡುವವರೆಗೆ ಏನು ಬೇಕಾದ ಮಾಡಿ ಒಂದು ಅಭಿಯಾನ ಮಾಡಿ ಒಳ್ಳೆಯ ಆಹಾರ ರೈತರು ಉಣಬೇಕು, ತಿನ್ನಬೇಕು, ಕುಡಿಬೇಕು. ಒಂದು ವರ್ಷದ ಹಿಂದೆ ಒಂದು ಹಳ್ಳಿಗೆ ಹೋಗಿದ್ದೆ ನಾನು, ಗುಲ್ಬರ್ಗ ಹತ್ತಿರ ಇಟ್ಗಿ ಹಳ್ಳಿ. ಒಬ್ಬ ರೈತನ ಮನೆಯಲ್ಲಿ ಕುಳಿತಿದ್ದೆ. ಡೈರಿಗೆ 30 ರೂಪಾಯಿದಿಂದ ಹಾಲು ಮಾರ್ತಾರೆ. ಡೈರಿಯಿಂದ ಅದೇ ಹಾಲು ಒಂದು 15 ರೂಪಾಯಿ ಹೆಚ್ಚಿನ ರೇಟಿಗೆ ಬರ್ತದೆ. ನಾ ಕೇಳಿದೆ, ಯಾಕ್ರಿ ಇದೇ ಊರಾಗಿನ ಹಾಲು ಇಲ್ಲೇ ಅದ, ನೀವೇ ಯಾಕೆ ತೊಗೊಂಬಂಗಿಲ್ಲ ಅಂದ್ರೆ, ಇಲ್ರಿ ಅದು ಪಾಕೆಟ್ ಹಾಲು ಜರ ಗಟ್ಟಿ ಇರ್ತದೆ ರೀ ಅಂತ.
ಪಾಕೆಟ್ ಹಾಲೇ ನಕಲಿ ಹಾಲದ. ಎರಡನೇದ್ದು, ಶುದ್ಧ ಹಾಲಿದ್ರೂ 60% ಬೆಣ್ಣೆ ತೆಕ್ಕೊಂಡು ಕೊಡ್ತಾರೆ ಅವರು. ಅಂದರೆ ಅದು 20 ರೂಪಾಯಿ ಹಾಲು 45 ರೂಪಾಯಿಗೆ ಮಾರ್ತಾರೆ. ಅದ್ರ ಪಾಕೆಟ್ ಅಂದ್ರೆ ಹೆಣ್ಮಕ್ಳಿಗೆ ಬೆಲೆ ಖುಷಿ. ಅದು ತಂದೆ ಚಹಾ ಮಾಡಬೇಕು, ಅದು ತಂದೆ ಮತ್ತೆಲ್ಲ ಮಾಡಬೇಕು. ಹೀಗೆ ಹಾಲಾಗಲಿ, ಹಣ್ಣಾಗಲಿ, ತರಕಾರಿ ಆಗಲಿ, ದವಸ ಧಾನ್ಯ ಆಗಲಿ, ನಾನು ಕಂಡಿದ್ದಂದರೆ ರೊಕ್ಕದ ಆಸೆಗೆ ರೈತರು ಒಳ್ಳೆಯದೆಲ್ಲವನ್ನು ಮಾರಾಟ ಮಾಡ್ತಾರೆ. ಸತ್ತಿದ್ದು ಕೊಳಕಿದ್ದು ಯಾತಕ್ಕೆ ಬರಲಾರ್ದು ತಾವು ತಿಂತಾರೆ. ಮತ್ತು ನಮ್ಮ ದೇಶದ ಕಂಪನಿಗಳು ಹಾಗೇ ಇವೆ. ನಾನು ಒಂದು ಆಯಿಲ್ ಮಿಲ್ಲಿಗೆ ಹೋಗಿದ್ದೆ. ಅಲ್ಲಿ ಒಂದು 50 ಜನ ಹೆಣ್ಣು ಮಕ್ಕಳು ಶೇಂಗದ ಕಾಳುಗಳನ್ನು ಬೇರೆ ಮಾಡ್ತಾ ಇದ್ದರು. ಚಲೋ ದಪ್ಪಿದ್ದ ಕಾಳುಗಳು ಒಂದು ಕಡೆ, ಸತ್ತಿವು, ಕೈ ಎದ್ದೆವು ಇರ್ತಾವಲ್ಲ, ಅವೆಲ್ಲ ಒಂದು ಕಡೆ ನಡೆದೆವು. ನಮ್ಮ ಗೆಳೆಯ ಗೋಪಾಲ್ ಸೇಠ್ ಅಂತಿದ್ದ. ಕೇಳದಪ್ಪ ಇದೇನು ಮಾಡ್ಲತ್ತೀರಿ ಅಂತ. ಸರ್, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ದಪ್ಪ ಕಾಳೇನದಲ್ಲ, ಎಕ್ಸ್ಪೋರ್ಟ್ ಆಗುತ್ತೆ ಎಣ್ಣೆ. ಇದರಿಂದ ತಯಾರಾದ ಎಣ್ಣೆಯನ್ನು ನಾವು ವಿದೇಶಕ್ಕೆ, ರಷ್ಯಾ ದೇಶಕ್ಕೆ ಕಳಿಸ್ತೀವಿ ಅಂತ. ಮತ್ತು ಇವು ಸತ್ತಿವು ಕೊಳಕಿವು ಇದು ಇಲ್ಲೇ ರೀ ನಮ್ಮವ್ರಿಗೆ ಕೊಟ್ಬಿಡ್ತೀವಿ ಎಣ್ಣೆ ಮಾಡಿ. ಫ್ಯಾಕ್ಟ್ ಹೇಳತ್ತೀನಿ ನಾನು. ಅದಕ್ಕಾಗಿ ಹಳ್ಳಿಯಲ್ಲಿ ಮೊದಲು ಯಾಕೆ ಚಲೋ ಇದ್ದರು ಅಂದರೆ, ಗಾಣದ ಎಣ್ಣೆ ಅಲ್ಲೇ ತಯಾರಾಗ್ತಿತ್ತು. ಅಲ್ಲೇ 7 ತಿಂಗಳ ಕಾಯಿ ಪಲ್ಯ ಮನ್ಯಾಗ ಹೆಣ್ಮಕ್ಳು ಬೆಳ್ಕೋತಿದ್ರು. ನಮ್ಮ ತಾಯಿ 7 ತಿಂಗಳ ಕಾಯಿ ಪಲ್ಯ ದಿನನಿತ್ಯ ನಮಗೆ ಮುಂಜಾನೆ ಸಣ್ಣ ಮಕ್ಕಳಿದ್ದಾಗ ಜಮೀನಿಗೆ ಕರ್ಕೊಂಡು ಹೋಗ್ತಿದ್ದಳು. ಎಲ್ಲಿಯವರೆಗೆ ಹಳ್ಳಿಯ ರೈತರು ಯಾರು ದೇಶವನ್ನು ಸಾಕ್ತಾರೆ, ಜಗತ್ತನ್ನು ಸಾಕ್ತಾರೆ, ಮಾನವ ಜಾತಿಯನ್ನು ಸಾಕ್ತಾರೆ, ಅವರು ಎಲ್ಲಿಯವರೆಗೆ ಒಳ್ಳೆಯ ಆಹಾರ ತಿನ್ನೋದಿಲ್ಲವೋ ಅಲ್ಲಿ ತನ ಅವ್ರ ಬುದ್ಧಿ ಚಲೋ ಆಗಂಗಿಲ್ಲ. ಬುದ್ಧಿ ಚಲೋ ಆಗಲಿಲ್ಲಪ್ಪ ಅಂದರೆ ಇನ್ನು 1000 ವರ್ಷ ಆದರೂ ರೈತರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತಿಲ್ಲಿ ನಾವು ಪ್ಯಾಂಟ್ ಹಾಕ್ಕೊಂಡಿರ್ಬೋದು, ಏನೇ ಹಾಕ್ಕೊಂಡಿರ್ಬೋದು, 100ಕ್ಕೆ 90 ಜನ ಹಳ್ಳಿಯಿಂದಲೇ ಬಂದವರಿದ್ದು. ಕೈ ಜೋಡಿಸಿ ಹೇಳ್ತೀನಿ, ಒಳ್ಳೆಯ ಆಹಾರ ತಿನ್ನಲಿಕ್ಕೆ ರೈತರಿಗೆ ಪ್ರೇರಣೆ ಕೊಡಿ. ಅಲ್ಲೇ ಉತ್ಪನ್ನ ಆದಂಥದ್ದು. ನಮ್ಮೂರಿಗೆ ಬೇರೆ ಊರಿನಿಂದ ಹಾಲು ಬರಬಾರ್ದು, ಬೇರೆ ಊರಿನಿಂದ ಕಾಯಿಪಲ್ಯ ಬರಬಾರ್ದು, ನಮ್ಮೂರಿಗೆ ಬೇರೆ ಊರಿನಿಂದ ಮಸಾಲೆ ವಸ್ತುಗಳಾಗಲಿ, ಬೇರೆ ಬೇರೆ ಖಾರಗಳಾಗಲಿ, ಹುಣಸಿಕಾಯಿ ಖಾರ, ಮಾವಿನಕಾಯಿ ಖಾರ, ನಿಂಬೆಕಾಯಿ ಖಾರ, ಬೇರೆ ಬೇರೆ ವಸ್ತು ಎಲ್ಲ, ಹಪ್ಪಳ, ಸಂಡಿಗೆ ಇತ್ಯಾದಿ ನಮ್ಮೂರಿನಲ್ಲಿ ಕಡೆಗೆ ಎಲ್ಲರಿಗೆ ಮಾಡಲಿಕ್ಕಾಗಲ್ಲ ಅಂದ್ರೆ ಊರಾಗೆ ಒಬ್ಬರಿಗೆ ಮಾಡಲಿಕ್ಕೆ ಹಚ್ಚಿ ನಾವು ತಿಂದೆವು ಅಂದರೆ ಒಳ್ಳೆಯ ಆರೋಗ್ಯ ಬರ್ತದೆ, ಒಳ್ಳೆಯ ಮನುಷ್ಯರಾಗ್ತಾರೆ. ರೈತ ತಲೆ ಎತ್ತಿ ಬದುಕಿದನೆಂದರೆ ದೇಶ ತಲೆ ಎತ್ತಿ ಬದುಕ್ತದೆ, ಮನುಷ್ಯತ್ವ ತಲೆ ಎತ್ತಿ ಬದುಕ್ತದೆ. ಇದೊಂದು ನಾನು ಬಹಳ ದಿನಗಳಿಂದ ನೋಡ್ತೇನೆ. ಹೋದಲ್ಲೆಲ್ಲ ಈ ಮಾತುಗಳನ್ನು ಹಂಚಿಕೊಳ್ತೇನೆ. ಇವತ್ತು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಯವರಲ್ಲಿಯೂ ಇದೊಂದು ನಂದೊಂದು ಆ್ಯಟಮ್ ನಿಮ್ಮ ಎಜೆಂಡಾದಾಗ ಸೇರಿಸ್ರಿ. ಮತ್ತು ನಿಮ್ಮ ಏಜೆಂಟ್ರು ಯಾರ್ಯಾರು ಎಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಹೇಳಬೇಕು, ಹೋಗಿ ರೈತರ ಮನೆಗೆ ನಾಷ್ಟಾ ತಿಂಡಿ ಮಾಡಿ ಬರ್ರಿ, ಅವ್ರು ಏನು ತಿಂತಾರ ಜರ ನೋಡಿ. ಮತ್ತು ಶುದ್ಧ ನೀರಿಗೆ ಬಾಟ್ಲಿ ಬೇಕಾಗಿಲ್ಲ. ಯಾರಿಗೆ ಶುದ್ಧವಾದ ನೀರು ಬೇಕು, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತದೆ ಅಷ್ಟು ಹಾಂಡ್ಯದಲ್ಲಿ ಕಾಯಿಸಿ 1/4 ಸುಡುವಂತೆ ಮಾಡಿ ರಾತ್ರಿ ಇಡ್ರಿ. ಬೆಳಗಾಗಟ್ರಿಗೆ ತಣ್ಣಾಗ್ತದೆ. ಮರುದಿನ ಇಡೀ ದಿವಸ ಕುಡ್ರಿ. ಕುಡಿದ್ರೆ 80% ರೋಗ ಏನಿರ್ತಾವಲ್ಲ, 1 ದಿನ 2 ದಿನ 3 ದಿನ ಬರೋ ನೆಗಡಿ, ಕೆಮ್ಮು, ಜ್ವರ, ಚಳಿ ಇತ್ಯಾದಿ ಆ ಒಂದು ನೀರಿನಿಂದಲೇ ನಾವು ತಡಿಲಿಕ್ಕೆ ಸಾಧ್ಯ ಇದೆ. ಆದರೆ ಬಾಟ್ಲಿಯಿಂದ ತಡಿಲಿಕ್ಕೆ ಸಾಧ್ಯ ಇಲ್ಲ. ತಿಳಿದು ಹಾಳು ಬಾಯಿದಾಗ ಬೀಳಲಿಕ್ಕೆ ತಯಾರಿದ್ದರೆ ಸಾಕ್ಷಾತ್ ಪರಮೇಶ್ವರ ಬಂದು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕೃಷಿ ಪ್ರಧಾನವಾದಂಥ ದೇಶ. ಮತ್ತು ನನಗಿನ್ನೊಂದು ಭಯ ಆಗಿದೆ, ಎಲ್ಲರಿಗೆ ಪ್ಲಾಟ್ಗಳು ಸೌಕಾಗಿದೆ. ಈಗ ಎಷ್ಟು ಪ್ಲಾಟ್ ಅವಪ್ಪ ಅಂದ್ರೆ, ಈ ಎಷ್ಟು ಭೂಮಿಯಲ್ಲಿ ನಾವು ವಾಸವಾಗಿದ್ದೀವಿ ಅದರ 2 ಪಟ್ಟು ಪ್ಲಾಟ್ಗಳು ಬಿದ್ದವು. ಅಲ್ಲಿ ಬೆಳೆನೂ ಬೆಳೆಯೋದಿಲ್ಲ, ಏನೂ ಮಾಡೋದಿಲ್ಲ. ಇನ್ನು 10-20 ವರ್ಷ ಮನುಷ್ಯನೂ ಇರಂಗಿಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪನ್ನ ಭೂಮಿಯನ್ನು ಹೊಂದಿರತಕ್ಕಂಥ ಮೊದಲನೆಯ ದೇಶ ಅಂದರೆ ಭಾರತ ದೇಶ. 36% ಭೂಮಿ ಭಾರತದ ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ. ಅನೇಕ ದೇಶಗಳಲ್ಲಿ 10ರ ಅಕ್ಕಪಕ್ಕದಲ್ಲಿದೆ.
ಇಂಥ ಭೂಮಿ ಒಯ್ದು ನಾವು ಬೆಳೆಯಲಾರದೆ ಇಟ್ಕೊಂಡ್ರೆ ನಾಳೆ ತುಂಬ ಕೆಟ್ಟ ದಿನ ಕಾಪಾಡ್ತವೆ. ಭೂಮಿ ಬೆಲೆ ದಿನದುಗುನಿ ರಾತ್ಸಗುನಿ ಹೇಗೆ ಬೆಳೀತಾ ಇದೆ ನಿಮಗೆ ಗೊತ್ತಿದೆ. ನೀವು ಹಾಗೆ ಇಟ್ಕೊಂಡು ಕುಂತರೆ 10 ವರ್ಷದಲ್ಲಿ ಅದರ 10 ಪಟ್ಟು ಭೂಮಿಗೆ ನಿಮಗೆ ಬೆಲೆ ಬರ್ತದೆ. ಇದನ್ನು ತಿಳಿದುಕೊಂಡು ರೈತರಿಗೆ ಭೂಮಿಯ ಮಹತ್ವ ತಿಳಿಸ್ಕೊಂಡು ಒಂದು ಒಳ್ಳೆಯ ಆಹಾರ ತಿಂದು ಬದುಕಲಿಕ್ಕೆ ಪ್ರೇರಣೆ ಕೊಡ್ರಿ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ಬಾಜಾರ್ ಮತ್ತು ಮಾರ್ಕೆಟ್. ಈ ಶಬ್ದ ಎಂದಿನಿಂದ ನಮ್ಮ ದೇಶದಲ್ಲಿ ಬಂದಿದೆ ಅಂದಿನಿಂದ ನಮ್ಮ ದೇಶ ಹಾಳಾಗಲಿಕ್ಕೆ ಶುರುವಾಗಿದೆ. ಮಾಲ್ಗೆ ಹೋಗ್ತಾರೆ ಹೆಣ್ಮಕ್ಕಳು, ಹೋಗುವಾಗ ಏನೋ ತರಬೇಕಂತ ಹೋಗಿರ್ತಾರೆ. ಅಲ್ಲಿ ಬೈ 1 get 2 ಅಂತ ಒಂದು ಬೋರ್ಡ್ ಹಚ್ಚಿರ್ತಾರೆ. 1 ಸೀರೆ ತೊಗೊಂಡ್ರೆ ಅಂದ್ರೆ 2 ಸೀರೆ ಕೊಡ್ತೀವಿ. ಎಲ್ಲ ಬಿಟ್ಬಿಡ್ತಾರೆ ಖರೀದಿ ಮಾಡೋದು, ಅದು ತೊಗೊಂಡು ಮನೆಗೆ ವಾಪಸ್ ಬರ್ತಾರೆ. ಸೊ ಈ ರೀತಿ ಅನ್ಹೆಲ್ದಿ ಕಾಂಪಿಟೇಷನ್. ಏನು ದುಕಾನಂತ ಹುಚ್ಚಾಗ್ಯಾನ, ತಲೆ ಕೆಟ್ಟದ, ಅವ 2 ಸೀರೆದಾಗ 4 ಪಟ್ಟು ಲಾಭ ತಗೊಂಡಿರ್ತಾನ. ಸೊ ಅದಕ್ಕಾಗಿ ನಮಗೆ ನಮ್ಮ ಬೇಕು ಬೇಡಿಕೆಗಳಿಗೆ ಕೀಲಿ ಹಾಕದೇ ಇದ್ದರೆ, ಇತಿಮಿತಿ ಮಾಡದೇ ಇದ್ದರೆ ನಮ್ಮ ಆಸೆಗಳಿಗೆ ಕೊನೆ ಇಲ್ಲ, ನಮ್ಮ ವಿನಾಶಕ್ಕೂ ಕೊನೆ ಇಲ್ಲ. ತೃಪ್ತ ಜೀವನವನ್ನು ಕಲಿಬೇಕು. ಬೇಕು ಬೇಡಿಕೆಗಳಿಗೆ ಲಾಕ್ ಹಾಕಬೇಕು. ಸ್ವಲ್ಪ ತಿನ್ನಲಿ, ಉತ್ತಮವಾದದ್ದನ್ನು ತಿನ್ನಿ.